ಬಿಟ್ಟು ಓದಿಯಲ್ಲಿ ಲೆಕ್ಕ ಹಾಕ್ತೀನಿ ಆ ನಿನ್ನ ತೋಳಿಗೆ ತೆಗೆದು ಬಿಸಿ ನೋಡ್ತೀನಿ ಆ ನಿನ್ನ ತೋಳಿಗೆ ತೆಗೆದು ಬಿಸಿ ನೋಡ್ತೀನಿ ಐ ಬಿಸಿ ನೋಡಿ ಮೂರು ಬಿಸಿ ಕೊಡ್ತೀನಿ ಲೋ ಬಿಸಿ ನೋಡಿ ಎಂದು ಗುಡುಗಿ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಡುಗಿ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಡುಗಿ ಕೊಡ್ತೀನಿ ಇಂಜೆಕ್ಷನ್ ನಿನ್ಗ ಕೊಡ್ತೀನಿ ಪರವಾಗಿಲ್ಲ ಬೇಕರಷ್ಟು ಕರ್ದೆ ಹೇಳ್ತೀನಿ ಆ ಅನ್ನು ಬಾಯ ಬಂದು ಬೂದಿ ಇಡ್ತೀನಿ ಆ ಅನ್ನು ಬಾಯ ಬಂದು ಬೂದಿ ಇಡ್ತೀನಿ ಕಣ್ಣು ನುಂಗಿ ನುಂಗಿ ಬಿಡು ನೀರು ಬಿಡ್ತೀನಿ ಕಣ್ಣು ನುಂಗಿ ನುಂಗಿ ಬಿಡು ನೀರು ಬಿಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಸೂಜಿ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಸೂಜಿ ಕೊಡ್ತೀನಿ ಅದರ ಒಂದು ಸೂಜಿ ಮಾಡ್ತೀನಿ ಎರಡು ಸೂಜಿ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಸೂಜಿ ಕೊಡ್ತೀನಿ ಈ ರತ್ನ ಮಾತು ಅವಳಾಗೆ ಬಂದು ಅವಳಾಗೆ ಹೋಗುವಾಗ ಒಂದೇ ಒಂದು ಮಾತು ಮನಸ್ಸಿನೊಳಗೆ ಖಾಲಿ ಖಾಲಿ ಈ ಮನದೊಳಗೆ ನನ್ನ ಪುಕ್ಸೆಟ್ ಸೂಜಿ ಎಣ್ಣೆ ಗುಳಿಗೆ ಎಲ್ಲ ಓದ್ತಾರೆ ಆ ಹುಡುಗಿಯರ ಕಾಲ ಅದೇನು ಗೊತ್ತು ಆ ಬ್ರಹ್ಮನಿಗೆ ಗೊತ್ತು ಏನೇ ಹೇಳ್ರಿ ರತ್ನ ತುಂಬಾ ಬ್ಯೂಟಿಫುಲ್ ಗರ್ಲ್ ಅವಳ ಗಲ್ಲ ರಸಬಾಳೆ ಅವಳ ತುಟಿ ಕಂಡೆ ಮೂಗು ಮಾವಿನ ಆಹಾ ಏನವಳ ಶೈಲಿ ಬೇಲೂರ ಶಿಲೆ ಬಾಲೆ ನಾನು ಯಾವಾಗ ನನ್ನ ಸಿರಿಂಜಿಗೆ ಹಾಕಿ ಸೂಜಿ ಮಾಡಿ ನನ್ನ ಎಣ್ಣೆ ಅವಳ ಬಾಡಿ ಒಳಗೆ ತಂದ ಬೆತ್ರಿ ನನ್ನ ಬೆಕ್ಕಿನ ಕಣ್ಣ ಇನ್ನು ಮುಂದೆ ಆ ರತ್ನ ನನ್ನ ಅವಳನ್ನಾಗಿ ಮಾಡಿಕೊಳ್ಳಲಿ ಜಂಪರ್ ಮೇ ಬಾ ಪ್ರತಿರೂಪ ಬೆಳಕ ಈ ಧರೆಗೆ ತೋರಿಸುವ ಪ್ರಕಾಶನ ಪ್ರತಿಬಿಂಬವೇ ಈ ಪ್ರಕಾಶ
ಇನ್ನು ಕೆಲವೇ ವರ್ಷಗಳಲ್ಲಿ ಕಲಿಕಾಲದ ಹತ್ಯೆ ರಾಜ್ಯ ವಿಜಯಕ್ಕೆ ವಿಜಯವನ್ನು ಸಾಧಿಸುತ್ತಾರೆ ಜ್ಯೋತಿಷ್ ಪಂಡಿತರು ಅದರಂತೆ ಕಲಿಕಾಲದ ಚಕ್ರ ತಿರುಗುತ್ತಿದೆ ಮಾನವರ ನಿರುಡಿಯಲ್ಲಿ ಮೋಸದ ಚಕ್ರ ಹಂತೆ ಬೆಂಗಳೂರಿನ ಗೃಹ ಮಂತ್ರಿ ಮನೆಯಲ್ಲಿ ಕನ್ನ ಹಾಕಿ ಕೋಟಿಗಟ್ಟಲೆ ಹಣ ತೆಗೆದುಕೊಂಡು ಊರಿಗೆ ಬಂದಿದ್ದೇನೆ. ಈ ಹಣ ಮುಗಿಯುವ ತನಕ ಇದೇ ಊರಲ್ಲಿ ಈ ನಾಗನ ವಾಸಸ್ಥಾನ. ಅವನ ನನ್ನ ತಂಗಿಗೆ ಮಾಡಿದ ಮೋಸದ ಪ್ರತ್ಯುಪಕಾರವಾಗಿ ಪ್ರಳಯಂತಕನಾಗಿ ಅವನ ಗಡಿಯಲ್ಲಿ ಕೆಲವೇ ದಿನಗಳಲ್ಲಿ ಕಾಲ ಕಳೆದು ಸಮಯ ಹಣ ಬಂಗಾರ ದೋಚಿಕೊಂಡು ಪರಾರಿಯಾಗಿ ಮುಂಬೈಯಲ್ಲಿ ವಿಲಾಸ ಜೀವನ ಕಳೆಯುವುದೇ ಈ ಪ್ರಕಾಶನ ಮನೋಲಯ. ಅದಕ್ಕಾಗಿ ಪಯಣ ಅದಕ್ಕಂತ ಹೇಳ್ತಾರೆ ಕಾಟ ತೋ ಕಟ್ ಬಿಲಗ ಊಟ ತೋ ಕೋಟ್ ಕೊಡಗ. ಮಾಮಾ 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 ನಿಮ್ಮ ನಿಮ್ಮ ಕೆಲಸ ಇದೆ, ಅದಕ್ಕಾಗಿ ಬಂದಿವೆ ನಾನು. ಇಂದು ನಿನ್ನನ್ನು ನನ್ನ ಮನೆಗೆ ಕರೆತರಲು ಕಾರಣವೇ? ನಮ್ಮ ತಂದೆಯರು ಆಸ್ಪತ್ರೆಯಲ್ಲಿ ಇದ್ದಾರೆ. ಆದ ಕಾರಣ ಈ ಮನೆಯ ಪತ್ರ ಮೆತ್ತಕೊಂಡು ಬೇಗನೆ ಕೊಡಿ ಮಾಮ. ಅಂದು ವರ್ಷಗಳಿಂದ ನಮ್ಮ ತಂದೆ ನಮ್ಮ ಅತ್ಯ ಸಹಾಯಗಳು ಅವನ ಹಿಂದೆ ಹೋಗಬೇಡ ಎಂದು ಅವರು ಮಾತು ಕೇಳದೆ ಪ್ರೀತಿಸಿ ಮಸಿ ಮನೆಗೆ ನೀನು ನನ್ನ ಮಾತಿಗೆ ಹೋದರೆ ಮಾತ್ರ ನಿನ್ನ ಮಾತು ಏನಂತ ಹೇಳಿ ಮಾಮ. ನೀನ ಕೈ ನನ್ನ ಕೈ ಮೇಲೆ ಪ್ರಮಾಣ ಮಾಡಿದರೆ ಮಾತ್ರ ನಿನಗೆ ಮಾಡಿ ಇಲ್ಲದಿದ್ದರೆ ಆಗ್ಲಿ ಬಾಬಾ. ದುಡು ಮಹಾದೇವ ಕೇಳ್ತಾ ಹಿರಿಯರಿದ್ದಾರೆ. ಒಂದು ವೇಳೆ ಇವನ ಮಾತು ಅಂದ್ರೆ ನಾಳೆ ಕೇಳಿ ಎಷ್ಟೇ ಆಗಲಿ ವರದಕ್ಷಿಣೆ ನನ್ನ ಕಟ್ಟುಕೊಂಡು ಯಾರಿದ್ದಾರೆ ಅಂದಾಗ ಕೇಳಿ 9 ತಿಂಗಳು ಸಾಕಿದ ನನ್ನ ತಂದೆ ತಾಯಿಯನ್ನ ಈ ರೋಗದಿಂದ ಗುಣಪಡಿಸಲೇಬೇಕು. ಹೌದು, ಗುಣಪಡಿಸಲೇಬೇಕು. ಭಾರತಿ ಭಯಭೀತರಾಗಿ ಯಾವುದೋ ನಿಂತಿರುವಿಯಲ್ಲ, ನಿರ್ಭಯವಾಗಿ ಮಾತುಕೊಡು. ನಿನ್ನ ಎನ್ನವರು ಬರಬೇಕಾದರೆ ಕೈ ಕಾಣದ ಕಾಲ ಕೊಳ್ಳುವೆನ್ನುವನ್ನು
ತರುವೆ ಹಣ. ಭಾರತಿ ನಿನ್ನ ಕರುಳಿನ ಕಣ್ಣುಗಳನ್ನು ಕಾಣಬೇಕು. ಆಗ್ಲಿ ಮಾಮ, ನನ್ನ ಹೆಣ್ಣವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಿಮ್ಮದು ಯಾವುದೇ ಮಾತು ನಾನು ಕಂಡು ನಡೆಸಿಕೊಡ್ತೀನಿ. ವೆರಿ ಗುಡ್ ಭಾರತಿ, ಹಣ ತರುವೆ. ಈಗ ನನ್ನ ಮಾತಿನಂತೆ ನನ್ನ ಪ್ರೇಮದ ರಾಣಿ ನೀನಾಗಿ, ಈ ಪ್ರಿಯಕರನ ಪ್ರೇಮದ ರಾಣಿ ನೀನಾಗಿ ನಟನೆಯು ನವಿಲಾಗಿ. ಆಗ್ಲಿ ಮಾವ. ಸ್ವರ್ಗಾರೋಹಣ ತೋಳಿನ ಬಂಧನ, ಸ್ವರ್ಗಾರೋಹಣ ತೋಳಿನ ಬಂಧನ, ಪ್ರೇಮ ಮುತ್ತಿನ ಅಧರ ಮತ್ತಿನ, ಪ್ರೇಮ ಮುತ್ತಿನ ಅಧರ ಮತ್ತಿನ ನೀಡು ಚಿಕ್ಕನ. ಓ ಗೆಳತಿ, ಓ ಗೆಳತಿ, ಓ ಗೆಳತಿ, ಓ ಗೆಳತಿ. ಮೋಹದ ಸುಳಿಗೆ ಜೀವನದಿನ ರಂಗನೆ, ದಾರಿ ಮೋಹದ ಸುಳಿಗೆ ಜೀವನದಿನ ರಂಗನೆ, ನನ್ನ ತೋಡಿಗೆ ಸಿಗಿದೆಲ್ಲಗೆ, ನನ್ನ ತೋಡಿಗೆ ಸಿಗಿದೆಲ್ಲಗೆ, ಕಲಿತು ನನುವ ಹಕ್ಕುವೆ ನಾನು ಎಲ್ಲಗೆ, ಕಲಿತು ನನುವ ಹಕ್ಕುವೆ ನಾನು ಎಲ್ಲಗೆ. ಅಧರ ಭಕ್ತಿನ ಪ್ರೇಮ ಮುಕ್ತಿನ ಅಧರ ಭಕ್ತಿನ ನೀಡು ಚುಂಬನ. ಓ ಗೆಳತಿ, ಓ ಗೆಳತಿ, ಓ ಗೆಳತಿ, ಓ ಗೆಳತಿ.
ನಿಮ್ಮ ಆಸೆ ನಬಲಾಗಿ ನಡೆಸಿದ್ನಲ್ಲ ನಾನು ಬರ್ತೀನಿ ಮಾಮ. ನಿಲ್ಲು. ಇಷ್ಟಕ್ಕೆ ಇತ್ಯಾರ್ಥವಾಗಿ ಮಾತು ಮುಗಿಲಿಲ್ಲ. ಬರೇ ಭಾರತಿ ನನ್ನ ಬಾಹುಬಾಹುವಾಗಿ ನನ್ನ ಮಾತಿನಂತೆ ನಡೆದುಕೊಂಡರೆ ನನ್ನ ಬದುಕಲು ಬಿಡುತ್ತೇನೆ. ಇಲ್ಲವಾದರೆ ನಿನ್ನ ಮತ್ತು ನಿನ್ನ ಬೇಡ ಹೆಣ್ಣಾಗಿ ಹುಟ್ಟಿ ಬಂದ ಈ ಜನ್ಮ ಗಂಡನ ಗಡಿಯಲ್ಲಿ ಮಾಂಗಲ್ಯವನ್ನು ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಬಾಳಬೇಕು. ಇದು ಸಂಪ್ರದಾಯ. ಅದರಂತೆ ನನ್ನಂತ ನನ್ನ ದೃಷ್ಟಿಗೆ ಕರಿಮೆಣಸಿನ ಸಾಕು. ನಿಮ್ಮ ಬಾವು ಬಾಳ್ತೀನಿ. ನಿನ್ನ ಬಾಹುವಾಗಿ ಈ ಮನೆಯ ರಾಣಿಯನ್ನು ಮಾಡಿಕೊಳ್ಳುವ ನನ್ನ ಸತಿಯಾಗಿ ಮಂತ್ರಿಯ ಮಗನಾಗಿರಬೇಕು. ನಿನ್ನಂತ ತಿರುಗಳನ್ನು ಭಾರತಿ ಕೇವಲ ನನ್ನ ಪ್ರೇಮದ ಹೊರಗಿಳಿಯಾಗಿ ನಾನು ಇದೊಂದು ಮಾತನ್ನು ಬಿಟ್ಟು ಬೇರೆ ಹೇಳ್ತೀನಿ. ಒಂದು ಹೆಣ್ಣು ಮದುವೆಗಿಂತ ಮುಂಚಿತವಾಗಿ ಬೇರೆ ಪುರುಷನೊಂದಿಗೆ ಸಂಬಂಧ ಇಟ್ಕೊಂಡು ನೀನು ಬೆರಳು ಮಾಡಿ ಈ ಸಮಾಜ ನಾಳೆ ಕರೆಯುತ್ತದೆ. ಸಮಾಜ ಎಲ್ಲಿದೆ ಸಮಾಜ? ನೆಂಬಿದ ಗಂಡರಲ್ಲ ಅವರಿಗೆ ಸಮಾಜ ಮದುವೆಗಿಂತ ಮೊದಲೇ ತಿಂಗಳಾಗಿ ಮದುವೆಯ ಮಂಟಪದಲ್ಲಿ ಬೇರೊಬ್ಬ ಪುರುಷನ ಜೊತೆ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡು ಗರ್ಭವತಿ ಜನ್ಮ ನೀಡಿ ತಾಳಿ ಕಟ್ಟಿದ ಗಂಡನನ್ನೇ ತಂದೆಯಾಗಿ ಮಾಡುವ ಅವನಿಗೆ ತಲುಪುತ್ತದೆ ಈ ಸಮಾಜ. ಮದುವೆಗಿಂತ ಮುನ್ನ ಕಂಡ ಪುರುಷನ ತಂದ ತಾಯಿಯ ಮದುವೆ ಮಾಡಿದ ಮೇಲೆ ಮುತ್ತೈದೆಯನ್ನಾಗಿ ತೆಗೆದುಕೊಳ್ಳಲ್ಲ ಅವಳಿಗೆ ಸಮಾಜ. ಭಾರತಿ ಸಮಾಜದ ಸಾಹಿತ್ಯವನ್ನು ಹೊರಳಿಸಲು ಆದರೆ ನಾನು ಸೂಳೆಯಲ್ಲಿ ಪಡೆಯುವ ನಿನ್ನ ಕೊರಳಿಗೆ ಪರವಾಗಿ ತಾಳಿ ಕಟ್ಟಿಸಿ ಮುತ್ತೈದೆಯನ್ನಾಗಿ ಮಾಡುತ್ತೇನೆ. ನನ್ನ ಮಾತಿಗೆ ಬಗೆದರೆ ಮಾತಿಗೆ ನಿಮ್ಮ ಮಾತಿಗೆ ತಪ್ಪದೆ ನಡೆಯುತ್ತೇನೆ. ಸಂತೋಷ ಭಾರತಿ. ಈಗ ನನ್ನ ಮಾತಿನಂತೆ ಮೊದಲು ಧರ್ಮಣ್ಣನ ಅಶೋಕನ ಪ್ರೇಮದ ನಾಯಕ ನೀನಾಗಿ ಅವರ ಮನೆ ಸೇರಿ ಈ ದೇವೇಂದ್ರನ ಹೃದಯಕ್ಕೆ ಇಂಪು ಕೊಡುತ್ತಾ ಧರ್ಮಣ್ಣನ ಮನೆ ಬಡತನದ ಬೆಂಕಿಯಲ್ಲಿ ಬೆಂತವಳಿಗೆ ಕುಟುಂಬದಲ್ಲಿ ನನಗೆ ಇನ್ನು ಮುಂದೆ ನೀನು ಸೀತಳ ಸ್ನೇಹದ ಗೆಳತಿ ಅವಳ ನಿಲ್ಲಬೇಕು. ನಿನ್ನ ಶಸ್ಸಿಗೆ ಮಹಾಪುರುಷನಾದರೂ ನಿನ್ನ ಬಾಹುಬಂಧಗಳಲ್ಲಿ ಬೀಳಲೇಬೇಕು. ಇದೇ ನನ್ನ ಉದ್ದೇಶ. ಆಗ್ಲಿ ಮಾಮ, ನಿಮ್ಮ ಮಾತಿಗೆ ಮರುಳಾಗಿ ಆ ಅಶೋಕನ ಮೇಲೆ ನನ್ನ ಮೋಹದ ಬಲೆಯನ್ನು ಬೀಸಿ ಅವನ ಪ್ರೇಮ ಬಂದ ನಾನು ಪಡೆಯುತ್ತೇನೆ. ನಿಮ್ಮ ಮಾತಿಗೆ ನಾನು ನಡ್ಕೊಳ್ತೀನಿ. ನಾನು ಆಸ್ಪತ್ರೆಗೆ ಹೋಗಬೇಕು. ಬೇಗ ಬರ್ತೀನಿ ಮಾಮ.
ಮಾತಿಗೆ ಸಿಕ್ಕ ಬಿದ್ದಾವನೆ. ಭಾರತಿ ನಿನಗೆ ಇಲ್ಲಿಂದ ರಾವು ಆವರಿಸಿತು. ಹೆಣ್ಣು ಗಂಡಿನ ಈ ಪ್ರಚಂಡ ಪ್ರಚಾರದಿಂದ ನಿಜವಾದ ಸ್ವರ್ಗ ಸುಖವನ್ನು ಪಡೆಯುವೆನು. ಶ್ರೀಮಂತ ಕುಟುಂಬದಲ್ಲಿ ನಲಿದಾಡು ಭಾರತಿ. ಧರ್ಮಣ್ಣ ನಿನ್ನನ್ನು ಚಿನ್ನಮಿಸಿದ ಉಸಿ ಮಾಡಿ ಬೀಗ ಪಿಶಾಚ ನನ್ನ ಎದರ ನಿಂತವನ ಗತಿ ಸುಡುಗಾಡಿನಲ್ಲಿ ಚೆಲ್ಲಾಡಿದೆ. ಈ ದೇವರ ಸೃಷ್ಟಿಯನ್ನೇ ಎದುರಿಸಿಕೊಂಡು ಜಗವನ್ನೇ ಆಟಾಡುವ ಗಾಳಿ ಬಳಿವಂತೆ ಆಡಿ ವಿಷಾಸ್ಪದದಂತೆ ದೇವೇಂದ್ರ ಬೆಂಗಳೂರಿನ ಗೃಹ ಮಂತ್ರಿ ಮನೆಯಲ್ಲಿ ಕನ್ನ ಹಾಕಿ ಕೋಟಿಗಟ್ಟಲೆ ಹಣ ತೆಗೆದುಕೊಂಡು ನಿನ್ನಲ್ಲಿಗೆ ಬಲಿಗೆಬೆನು. ಈ ಹಣ ಮುಗಿಯುವ ತನಕ ನಿನ್ನಲ್ಲಿ ನನ್ನ ವಾಸಸ್ಥಾನ. ಬೇಕಾದರೆ ಈ ಹಣದಲ್ಲಿ ಬೈಟು ಆಗಲಿ ನಿಶ್ಚಿಂತೆಯಾಗಿರು. ಈ ದೇವೇಂದ್ರ ಗರ್ಗಕ್ಕೆ ನಿನ್ನಿಂದ ಗೆಳೆಯನ ಸಿಗುವುದು ಅಪರೂಪ. ಈ ದುರ್ಯೋಧನ ದರ್ಬಾರಕ್ಕೆ ಈ ಕ್ಷಣನ ಆಗಮನ ನಿನ್ನಂತ ಬೆರಬೆರನೆ ಕಾಯುತ್ತಿದ್ದೆ. ಇನ್ನು ಮುಂದೆ ನನ್ನ ಕೌರವ ಕಾರ್ಯ ಇರ್ಲಿ ಬರುವ ಬಂದ ದಾಟಿ ಬಂದ ಕುದುರೆ ಏರಿ ಬಂದ ನೀನ ದುರ್ಗದ ತೋರ ಚಲುವ ರಾಜಕುಮಾರ ಚಲುವ ರಾಜಕುಮಾರ. ಎಣ್ಣಿರಿ ಎಣ್ಣೆ ಯಾರಿಗಾರಿ ಎಣ್ಣೆ ನನ್ನ ಎಣ್ಣೆ ಎಂಟಗಂಟೆ ಮಾಡಿ ನೋಡ್ರಿ. ಬರ್ರಿ ಯಾರಿ ಬೇಕ್ರಿ ಎಣ್ಣೆ? ಇದ್ಯಾವ್ದಪ್ಪ ಪತ್ತಿ ಮಾರ ಹುಡುಗಿ ಹಂಗ್ಯಾಕು ಬರ್ರಿ ದನ ಯಾಕೋ ಎಣ್ಣೆ ಮಾರೋನ ಒಂದೊಂದೇ ಒಟ 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 ಅಂತ ಶುರು ಮಾಡಿ ಬಿಟ್ಟಿಯಲ್ಲ. ತಿಂಗಳ ಜನರಲ್ಲಿ ಏನಾರ ಕಾಪೆ ಹುಟ್ಟಿದೆ. ಹೌದು ನಾ ಕಾಪೆ ಬಿಟ್ಟು ನೀನು ಅಯ್ಯೋ ಶಿವನೇ ಹೋಗ್ಲಿ ಬಿಡು. ತಿಂಗಳ ಜನದಾಗ ನಾವೇನು ಕಾಪೆ ಆಗಿದ್ದೆವು, ಏನು ಕಾಗಿದ್ದೆವು, ಏನು ಕತ್ತೆ ಹುಟ್ಟಿದ್ವು, ಏನೋ ಹೊಟ್ಟಿಗೆ ಬಾಯಿ ಮಾತಾಡೋದು. ಏನಲ್ಲ ನಮ್ಮೂರ ಇಲ್ಲೇ ಜಬುಲ್ ಜಬುಲ್ ಅಂದಂಗ ಅಲ್ಲೇ ಇಟ್ಟಲ್ಲ ಗುಂಡಿ ಅಂತ ಅಂದಂಗ ನನ್ನ ಹೆಸರು ರತ್ನಾಬಾಯಿ ನನ್ನ ನೀನು ಬೇಕಾದ್ರೆ ಆದ್ರೆ
ಕರಿ ಕರಿ ಇದ್ದಂಗೆ ಹೋಗಲು 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 ಎದ್ದು ಮಾಡ್ರು ಮಾಡ್ರು ಮಾಡಿ ಏ ಯಜಮಾನ್ರು ಮಾತ್ರ ಸುತ್ತಿ ಅದಿ ಅದಿ ನನ್ನ ಮೈ ಎಲ್ಲ ಬಕ 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 ಅಂತ ಉರಿಯುತ್ತೆ. ಯಾಕೆ ಲಗಡಕ ನನ್ನ ಕೋಳಿಗೆ ತಾಳಿ ಕಟ್ಟೋ ಮಣುಕ ಹಾವನಂತವ ಯಾವನಂತಾನೋ ಏನು ಆ ವಿಧಿ ಮುಂದೆ ನನ್ನ ಹಣೆ ಬರದಾಗ ಮದುವೆಲ್ಲ ಬರದಾಳೋ ನಮ್ಮ ಕೇಸ್ರೇನ ಒಟ್ಟಿಬ್ಬರಣ ಐದು ಮಂದಿ ಒಂದ ಬರ ನೋಡ ಹಾ ಹೋಗಲು ಹೋಗಲು ತಂಗಿ ಕೊಡ್ತೇನ ನಾನು ಆತ ಇಲ್ಲಿ ಡೇಗ್ ಡೇಗ್ ಅಯ್ಯಯ್ಯ ನನ್ನ ಡರ್ಬಿನ ಇಲ್ಲ ಇಲ್ಲ ನೋಡ್ರಿ ಇಷ್ಟೆಲ್ಲ ಯಾಕೆ ಮಾಡ್ತಾ ಒಂದು ಪುಡಿ ಕೆಟ್ಟ ಪ್ರಶಂಕ ಅಯ್ಯಯ್ಯ ನನ್ನ ಆದ್ರ ಮನೆ ಮನೆ ಬಂದೀನಿ ನಾಳೆ ಈಗ ಹೊತ್ತು ಹೋಗ್ತೀನಿ ಇಲ್ಲಿ ಬಾ ನನ್ನ ಡಬ್ಬಿ ತರ್ತೀನಿ ಎಣ್ಣೆ ಬಿಡಿ ಕಲ್ಕಂತೆ ಅದು ಯಾವಾಗ ಯಾವಾಗ ಬರ್ಕೊಡು ಹಿಂಗಂದ್ರೆ ಅಂದ್ರೆ ಸೈ ಹಿಂಗಂದ್ರೆ ಅಂದ್ರೆ ಅಲ್ಲ ರಾತ್ರಿ ಮನೆ ಅಂದ್ರೆ ರಾತ್ರಿ ಅಂದ್ರೆ 7 ಬರ್ಲಿ ನೀ ಯಾರು ಬಂದ್ರಲ್ಲ ಹಂಗಾರ ನೀನ್ ಏಟೇ ನೀ ಅಲ್ಲಿ ಚಂದಾಗಿ ಬಿಡ್ತೀಯ ನಿನ್ನ ತ್ರಿಮೂರ್ತಿಗಳು ಈ ಎಣ್ಣೆ ನನ್ನ ತತ್ತಿಗೆ ನೀ ಸೋತಿ ಅಂದ್ರೆ ನೀ ಪಕ್ಕ ಮನುಷ್ಯನ ಹುಟ್ಟಿಲ್ಲ ಮಗ ಗೊತ್ತಾದ ನೀ ಕೋಳಿ ನಮ್ಮವನ್ನ ನಡಿಬೇಡ ಕೋಳಿಗಳು ಪಕ್ಕದಾಗ ನಮ್ಮವನ್ನ ಮರಿಗಿಟ್ಟಿದ್ರಂತ ನಮ್ಮವನ್ನ ಮಾಡಿದಾಗ ಕೋಳಿ ಹರಕಿಳಿ ಹೊರಕಿಳಿ ಅಂತ ಅಲ್ಲ 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 ಎಲ್ಲ ಬೆಲ್ಲ ಪ್ರೀತಿ ಮಾಡಿ ಅಯ್ಯಯ್ಯೋ ಅಂತೂ ನನ್ನ ಮೇಲೆ 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 ಕಣ್ಣು ಅನಬಾರದ ಆತ ನೀ ಅವಾಗ ನನ್ನ ಪ್ರೀತಿ ಮಾಡಿಲ್ಲ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ ಹೆಂಗಿದ್ರು ನಾವಿಬ್ಬರು ವ್ಯಾಪಾರ ಒಂಟಿ ಜೀವ ಎಷ್ಟು ದಿನ ಅಂತ ಹೇಳಿ ಒಬ್ಬಕ್ಕೆ ತತ್ತಿ ಮಾಡ್ಕೊಂತ ಜೀವನ ಸಾಗಿಸೋದು ಆಯ್ತು ಏನು ಮುಂದೆ ನನ್ನ ಪಾಲಿಗೆ ಅಂತೂ ನೀನು ನನ್ನ ಮೇಲೆ ಮನಸ್ಸು ಮಾಡಿದ್ರೆ ಮುಗಿತೆ ಇದಾಗ ವಿಷಯ ಬಾಂಗಡಿಯಾ ಬಾಂಗಡಿಯಾ ಗಂಗಡಿ ನೀರು ಪಲುಕಿದಾಗ ಇದು ಬಾಲ ಗಲುಕಿತಲ್ಲ ಪ್ರೀತೋರು ಸಾಯೋದಿಲ್ಲ ಇದ್ದಾಗ ಪ್ರೀತೋಣ ದಿನ ಈ ಕ್ಷಣ ಸಾಕು ಪ್ರೀತಿಗೆ ಕಬಡ್ಡಿ ನೀರು ಬದುಕಿದಾಗ ಇದು ತಾಳ ಬದುಕಿತಲ್ಲ
ಸರಿ ಸರಿ ನೀನು ಮನಸ್ಸಲ್ಲಿ ಇದ್ದಾಗ ಸರಿ ಸರಿ ಜೊತೆಗೆ ದುಃಖ ನೀಡಿದಾಗ ಬರದಾಗಿ ಪ್ರೀತಿಗೆ ಕೈಗಳು ಆ ನದಿನ ಗಡಿಯಲ್ಲಿ ತೆರೆದಾದ ಕನಸುಗಳು ಜಗಡಿ ನೀನು ಬದುಕಿದಾಗ ಎದುತಾಳ ಬದುಕುತ್ತಲ್ಲ ಹಳ್ಳಿ ಹಳ್ಳಿ ಹುಡುಗಿ ಕಂಡು ಜಾವಾಗ ಕಲ್ಲು ಕಲ್ಲು ಹೂವು ಅರಳಿದ್ದು ಯಾವಾಗ ಈ ಮಲ್ಲನ ರಾಣಿ ಬದುಕಿದಾಗ ಎದುತಾಳ ಬಳುಕಿತಲ್ಲ ಸತ್ಯ ಅಮರವ ನೀರನ್ನು ಕುಡಿ. ನಾವು ಚಿಕ್ಕಂದಿನಿಂದ ಕೂಡಿ ಆಡಿ ಆಡಿ ನಾವೀಗ ವಿಧಾನಕ್ಕೆ ಬಂದಿದ್ದೇವೆ. ಆದಷ್ಟು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಲೇಬೇಕು. ಅದು ಸ್ತ್ರೀ ಕುಲದ ನೀತಿ ನಿಯಮ. ನೀತಿ ನಿಯಮದಲ್ಲಿ ವರದಕ್ಷಿಣೆ ಎಂಬ ಪೆಡಂಬುತ್ತ ಹೊರಡಿಸಿದ ನಿಮ್ಮಣ್ಣಿನವರನ್ನು ಬೇಡದಷ್ಟು ವರದಕ್ಷಿಣೆ ಕೊಟ್ಟು ನಿನ್ನನ್ನು ಮದುವೆ ಮಾಡ್ತಾರೆ. ಆದ್ರೆ ನನ್ನಂತ ನಿತ್ಯದ ಬಳಿಗೆಯಿಂದ ನಿನ್ನ ಮಾಮ ಸಾಕಷ್ಟು ಹಣವಂತ. ಅವನು ಖಂಡಿತ ನಿನ್ನನ್ನು ಮಾಡಿಕೊಡ್ತಾನೆ. ಅವನೊಬ್ಬ ನರರಾಕ್ಷಸ. ನನ್ನ ತಾಯಿ ಓಡಿ ಇದು ಈ ನಿನ್ನಿಂದ ನಾನು ಮದುವೆ ನೆರವೇರಿಸುವೆಯಾ? ಹೇಳು ಭಾರತ. ನನ್ನ ಗೆಳತಿ ಬಾಳಿನ ಸಹಾಯ ಮಾಡಿದ್ರೆ ತಪ್ಪೇನಿದೆ? ಹೇಳು ನನ್ನಿಂದ ಏನಾಗಬೇಕು ಅಂತ ಬೇಗ ಹೇಳು. ಅದು ನಾನು ನಿಮ್ಮ ಮನಸ್ಸು ಈ ಎರಡು ಆದ್ರೆ ಇದೇನು ಗುಡಿಗೆ ಹೋಗುವ ದಾರಿಯ ಮಧ್ಯದಲ್ಲಿ ಈ ಭಾರತೀಯ ಜೊತೆ ಅದೇನು ಅಣ್ಣ ನೀನೊಂದು ಕೆಲಸ ಮಾಡಬೇಕು. ಹೇಳಮ್ಮ ಅದ್ಯಾವ ಅಣ್ಣ ಭಾರತಿ ನೀನು ಬಡ ಭಾರತೀಯ ಕರುಳಿಗೆ ಕೈಮಣಿ ಸರವನ್ನು ಕಟ್ಟಿ ಇವಳ ನೋಡಿನ ಬಹಳ ಸಾಗಿ ಮಾಡಿಕೊಳ್ಬೇಕು. ಇದೇನಾ ನೀನು ಮಾಡುವ ಕಾರ್ಯ? ಸರಿ ನಿನ್ನಿಷ್ಟದಂತೆ ಈ ಭಾರತೀಯ ಸರಿನಾ?
ಸರಿ ನೀವಿಬ್ಬರು ಮಾತಾಡ್ತಾ ಇರಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಸರಿ 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 ಅಶೋಕ್ ನಿಮ್ಮ ತಂಗಿಯ ಮಾತಿಗೆ ಒಪ್ಪಿಕೊಟ್ಟು ನನ್ನನ್ನು ಮದುವೆ ಒಪ್ಪಿಕೊಂಡ್ರಲ್ಲ ನಿಮ್ಮಂತ ಯುವಕರು ನನ್ನಂತ ಯುವತಿಯ ಕೊನೆಗೆ ತಾಯಿ ಮುಂದಾದ್ರೆ ಸಾಕಷ್ಟು ಮಹಿಳೆಯರು ವರದಕ್ಷಿಣೆ ಭೂತವನ್ನ ಒತ್ತುಗೂಡಿಸಬಹುದು. ವರದಕ್ಷಿಣೆ ವರೋಪಚಾರ ಅನೇಕ ಹೆಣ್ಣವರ ಗೌರವ ತೋರಿಸಿ ಆ ದರಿದ್ರನ್ನು ತಿನ್ನುವ ಸಂದರ್ಭದಲ್ಲಿ ತಲೆ ಇಡುವಲ್ಲೇ ಸಮಾಜದಲ್ಲಿ ಈ ಅನಿಷ್ಟ ಸಂಪ್ರದಾಯದ ಮಾನವ ಮಹಿಳೆಯರು ಕೈಯಲ್ಲಿ ಖಡ್ಗವನ್ನು ಹಿಡಿದು ವರದಕ್ಷಿಣೆ ಕೇಳುವವರ ನಿಮ್ಮ ಮಾತು ನೂರಕ್ಕೆ ನೂರಷ್ಟು ಸತ್ಯ. ಯಾಕಂದ್ರೆ ನಿಮ್ಮಂತ ಯುವಕರು ನನ್ನ ಬಾಳಿಗೆ ಪತಿಯಾಗುತ್ತಿರುವ ಪರಮೇಶ್ವರ ನೀವು. ಆ ಸ್ವರ್ಗದಿಂದ ಭವಿಷ್ಯ ಬಂದ ಅಮರು ನಾನೇ ನನಗೆ ಅಂದಾಗ ನನ್ನ ಸಂಕಟ ಫಲ ದೈವ ಸಂಕಲ್ಪವನ್ನು ಇರುವುದೇ ನಾನಿಗೆ ರಸದೇವ ಗಂಗೆಯಲ್ಲಿ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಈ ಸಂತೋಷದ ಸಮಯದಲ್ಲಿ ನಿನ್ನ ಮೊದಲ ಮೂಡಿ ಬರಲಿ ವನದೇವಿ ಮಡಿಯಲ್ಲ ಹಸಿರನ್ನು ಹಾಕಿದೆ ಬಾಬರದ ತಂಗಾಲಿ ಕೈಯನ್ನು ಕೂತಿದೆ ವನದೇವಿ ಮಡಿಯಲ್ಲ ಹಸಿರನ್ನು ಹಾಕಿದೆ ಈ ಮನದು ನಲ್ಲೆಂದು ಕರೆದಿದೆ ಈ ಮನವು ನಲ್ಲೆಂದು ಕರೆದಿದೆ ನಲ್ಲೆಂದು ಕರೆದಿದೆ
ನಾ ಬಲಿದೆನು ಶೃಂಗಾರ ದೀಪದಲ್ಲಿ ನಾ ಬಲಿದೆನು ಶೃಂಗಾರ ದೀಪದಲ್ಲಿ ಅಶೋಕ ಭಾರತಿ ನಿಮ್ಮ ಪ್ರೇಮನೊಂದಿಗೆ ಈ ಕಾಮನ ಕಣ್ಣಿಗೆ ಕಾಣಿಸಿದ ಸ್ವಾಮಿಯವರ ಬಾಳೆ ಮುಂದಿಗೆ ಭಾರತಿ ಹೋಗು ನಿನ್ನ ನನ್ನ ಆಗಮನ ಸಂಕಷ್ಟ ಕಾಲದಲ್ಲಿ ನಾನು ಮನಸ್ಸಿನ ಸಿಚ್ಚರವೇ ಚಂದ್ರನ ಜ್ಯೋತಿಯ ದೇವರ ಬರದಾಳೆ ಅರಳಿ ವಾಸಿತಾ ನಿಲ್ಲು ಸೀತಾ ಅಂದದ ನಳನಾರಿಯ ಕೋಮಲವಾದ ಕೈಯಿಂದ ಈ ಮೈ ಪ್ರಾಣವನ್ನು ಉರಿಬಿಸಿಲಿ ಕೊಳಕ ಭಯ ಮುಡಿಗೆ ಮಲ್ಲಿಗೆ ತೊಡು ಅಣಿಗೆ ಕುಮಕಿ ತರ ತರ ಇರೆ ಬಯ್ಯಾರದಿಂದ ನೋಡಿದರೆ ನವಿಲು ನೈತಲೆ ನನ್ನ ಮನದ ಹತ್ತಿ ಮುರಿಸಿ ಸಂತೋಷಪಡಿ ನಿನ್ನ ಅಂಗಸ್ತನಿಯವರಿಯವನ್ನು ದೇವೇಂದ್ರ ಸುಮ್ಮನೆ ದಾರಿ ಬಿಡು ನನ್ನ ಬಹುದೂರ ಬಯಕೆ ದುಂಬಿ ಆಡಿ ಸಭೆಯನ್ನು ಸ್ವಲ್ಪ ಹೊತ್ತು ನೀನು ನನ್ನ ಕೋಳತೆಯಲ್ಲಿ ಬೆದರಿದರೆ ಮುರಿಯುವುದು ಏ ದೇವೇಂದ್ರ ಬಾಯಿ ಹಿಡಿದುಕೊಂಡು ಮಾತನಾಡು ಕಂಡವರನ್ನು ತೋಟಿಯಲ್ಲಿ ನರ್ತಿಸಲು ನಾನು ಸುಳ್ಳೆ ಅಲ್ವೋ ಮರ್ಯಾದೆಯ ನನ್ನ ರೇಣಿ ಕ್ಷೇಮ ನೋ 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 ನಿನ್ನಂತ ಸುಂದರಿಯರನ್ನು ನಾನು ಮರುಮರುದಿಗೆ ಅದಕ್ಕಾಗಿ ನೀನಾಗೆ ಒಡೆದರೆ ಬಾರದು ಇಲ್ಲಿ ಯಾರ ಪಶುವಿ ತಾಳಿಯಾದ ಹೆಣ್ಣು ಮಕ್ಕಳಿಗೆ ಹಾಗೆ ಹಿಡಿದು ನಡೆದರೆ ಸಾಕು ಕಾಮದ ಕಲ್ಲ ಹಾಕುವ ನಿನ್ನದವರ ತಲೆ ಕೂದಲನ್ನು ತೆಗೆಸಿ ಸುಣ್ಣದ ನೀರನ್ನು ಸುರಿದು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಬೇಕು ಆವಾಗ ನಮ್ಮ ಲಬಲಿಯರ ಬಾಳು ಸಾರ್ಥಕವಾಗುತ್ತೆ ಮಾತು ಅತಿಯಾಯಿತು ನಿನ್ನ ನೂರಾರು ಮಂತರದ ರಾಜ್ಯ ಸುಖ ಕಾಸ ತೆಗೆದುಕೊಳ್ಳುವಾಗ ನೀನು ಈಗ ಕೈ ಬಿಡೋ ನರಕದ ಹಕ್ಕಿ. ಈ ವಿಷಯವೇನಾದರೂ ನನಗೆ ಗೊತ್ತಾದ್ರೆ ನಿನ್ನನ್ನು ನಡು ಬೀದಿಯಲ್ಲಿ ಹರಿದ ಸೀಮೆಯನ್ನೇ ಸುರಿದು ಸಜೀವ ಸುಟ್ಟು ಹಾಕುತ್ತಾರೆ ಚೋಕ್ ಈ
ನೋಡುತ್ತೀನಿ ದಯವಿಟ್ಟು ನಾನಿನ ತಂಗಿ ಅಂತ ತಿಳಿದುಕೊಂಡು ನನ್ನನ್ನು ಬಿಟ್ಬಿಡಲ್ಲ. ನನ್ನ ತಂಗಿ ಈಗಿನ ಕಾಲದಲ್ಲಿ ಕಂಡ ಅಂದಾಗ ನೀನು ಕೈ ಕೆಲಸ ಕ್ಷಣ ನೀಚ ಈ ಹೆಣ್ಣಿನ ಶೀಲದ ಬೆಲೆ ಮೇಲೆ ಏನೋ ಗೊತ್ತು ನಿನಗೆ ಅಕ್ಕ ತಂಗಿ ಇದ್ದರಲ್ಲವೇ ಗೊತ್ತಾಗುವುದು. ಸುಮ್ಮನೆ ಶೀಲವತಿಗೆ ಬೆಲೆ ಕೊಟ್ಟು ನನ್ನನ್ನು ಬಿಟ್ಟರೆ ನಿನಗೆ ಪುಣ್ಯವಾಗಿ ಬರುತ್ತೆ. ಪತಿಗೆ ಸೀತಾ ಇಂದಿನ ಜೀವನದಲ್ಲಿ ಶೀಲದ ಇಲ್ಲ ಈ ಮನೆಯೊಳಗೆ ನಾನು ಮುಟ್ಟಲು ಬಂದೆ ಕೈಯಲ್ಲಿ ಕಟ್ಕ ಹಿಡಿದುಕೊಂಡು ನಿನ್ನ ಸುಮ್ಮನೆ ಮಾತಿಗೆ ಮನೆದ ಒಂದಾಗ ಇದು ನನ್ನ ಶರಗನ ಚಕ್ಕೆ ನಾನು ಕೊಟ್ಟಿರೋ ಪ್ರತಿಫಲ ಕೊನೆಯವರೆಗೂ ನೆನಪಿಟ್ಟುಕೋ ನನ್ನ ಕೈ ಚಳಕವನ್ನು. ನಾನು ನಿನ್ನ ನಿನ್ನ ಬಾಳೆಲ್ಲ ಪುಳಿಯಾಗಲೇ ಈ ಊರಿನಲ್ಲಿ ನನ್ನ ಸಾವಾಸವಲ್ಲ ಈ ನೀನು ಎಂತ
ಬಲ ಬಲಕ್ಕೆ ಕಳ ಕಳ ಆಡುವಂತ ಮನಿಗೆ ಎಷ್ಟು ಬೇಕು ತೆಗೆದುಕೊಂಡು ಇನ್ನ ಈ ಮನಿಗೆ ನಾನು ಈ ಹಣ ಬಡವರ ಕೈಯಲ್ಲಿ ಸಂಪಾದಿಸಿದ ಕಚರ ಕಾಸು ಇದನ್ನು ತೆಗೆದುಕೊಂಡು ಕೆಲಸ ಮಾಡುವ ನಾನಲ್ಲ ಅದಕ್ಕಾಗಿ ಈ ಊರ ಶ್ರೀಮಂತನೆಂದು ಮರ್ಯಾದೆಯಾಗಿ ಮಾತನಾಡ್ತೇನೆ. ಈ ಕಾರ್ಯ ಇಲ್ಲಿಂದ ದೂರ ಇಲ್ಲದಿದ್ದರೆ ಕೈಯಾಗಿ ನೂಕಬೇಕಾಗುತ್ತದೆ. ನಿನ್ನ ಪೌರುಷದ ನೀವು ಸರಿಯಾದ ಸಮಯಕ್ಕೆ ಈ ನನ್ನ ಶರಣವನ್ನು ಉಳಿಕೊಳ್ಳುತ್ತಿದ್ದೆ. ಹೋಗ್ಲಿ ಬಿಡು. ಹಾಗೆ ಆದರೆ ನಿಮ್ಮ ಅಣ್ಣನ ಮದುವೆ ಆಗಲು ನನಗೆ ನನ್ನ ಮದುವೆ ಆಗುವ ಹೆಸರಿಗೆ ರೂಪ ಮೈಕಾಂತಿ ಮನೋಹರಿ ನನ್ನ ಬಾಳ ನೋಡಿ ನಮ್ಮ ಮಾತಿಗೆ ಒಪ್ಪಿ ನಿಮ್ಮಂಥವ್ರು ಮದುವೆ ಆಗೋ ಶುಭ ಯೋಗ ಬಂದಿದೆ. ಅದು ನನ್ನ ಬಾಳಿನ ಭಾಗ್ಯದ ಸರಿ. ನಿನ್ನ ಬಾಳಿನ ಭಾಗ್ಯೋದಯ ಕಾಲದ ಸವಿನೆನಪಿಗಾಗಿ ಇಂಪಾದ ಸಂಗೀತ ಹೊರಹೊಮ್ಮಲಿಸಿದ La 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 la. Oh oh ಜನ್ಮದ ಕಲ್ಪನೆ ನೀನೆ ತಾನೇ ಈ ದೀಪದ ಪ್ರೇರಣೆ ನಲ್ಗದ ದಿವಾನೆ ನಲ್ಗದ ನೀನೆ ನಲ್ಗದ ನೀನೆ ನಲ್ಗದ ನೀನೆ ಎಂದಿಗೂ ನೀ ನಂದಿನಿ ಅದ್ಭುತ ಹಾಳಾಗೋದೆ ನಿನ್ನನ್ನು ನಾನೋಡುತ್ತ ನಿನ್ಗೊತ್ತು ಯಾರಿಲ್ಲ ನಿಮ್ಮಲ್ಲಿ ಎಲ್ಲ ಹೋದೆ ಜೊತೆ
ಮತ್ತ ನಾಗಿದದು ಮತ್ತ ನೀನೆ ಮತ್ತೆ ಗೊತ್ತ ನೀನೆ ತಾನೇ ಈ ಜನ್ಮದ ಕಲ್ಪನೆ la 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 la